ಹಿಂದಿನ ವಿಡಿಯೋದಲ್ಲಿ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ಈ ಒಂದು ಮ್ಯಾಂಗೋ ಮೋಟಿವನ್ನು ಫಿಲ್ ಮಾಡೋದು ನೋಡೋಣ. ಮೊದಲಿಗೆ ನಾನು ಬೀಡ್ಸ್ ಔಟ್ಲೈನ್ ಕೊಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಗ್ಲೂ ಹಾಕಿ ಪೈಪಿಂಗ್ ಥ್ರೆಡನ್ನು ಅಂಟಿಸ್ತಾ ಇದ್ದೀನಿ. ಈ ಕಡೆ ಒಂದು ಮ್ಯಾಂಗೋ ಡಿಸೈನ್ ಪಕ್ಕದಲ್ಲಿ ಒಂದು ಲೀಫ್ ಪ್ಯಾಟರ್ನಲ್ಲಿ ಔಟ್ಲೈನ್ ಜಸ್ಟ್ ಹಾಕಿ ಮುಗಿಸಿದ್ದೀನಿ ಜರಿನಲ್ಲಿ. ಸ್ವಲ್ಪ ಹೊತ್ತು ಅದು ಒಣಗಬೇಕಾಗಿರೋದ್ರಿಂದ ಪೈಪಿಂಗ್ ಥ್ರೆಡ್ಡು. ಈಗ ಈ ಒಂದು ಲೀಫ್ ಪ್ಯಾಟರ್ನ್ ಏನು ಹಾಕಿದ್ನೋ ಗೋಲ್ಡ್ ಜರಿಯಲ್ಲಿ ಔಟ್ಲೈನು, ಅದರ ಒಳಗಡೆ ಒಂದು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ಬೀಡ್ಸನ್ನು ಹಾಕಿ. ಎಷ್ಟು ಬೇಕೋ ಅಷ್ಟು ಬೀಡ್ಸನ್ನು ಹಾಕಿ ಜಸ್ಟು ಇದಕ್ಕೆ ನಾರ್ಮಲ್ ಸೂಯಿಂಗ್ ಥ್ರೆಡ್ಡಿಂದ ಹಾಕ್ತಾ ಇರೋದು. ಅಂದರೆ ಸ್ಟಿಚಸ್ಸನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿ ನಾನು ಎಂಡ್ ನಾಟ್ ಹಾಕಿ ಮತ್ತು ಸೆಪ್ರೇಟಾಗಿ ಒಂದೊಂದನ್ನು ಫಿಲ್ ಮಾಡ್ಕೊಳ್ತಾ ಇಲ್ಲ. ಇದೇ ರೀತಿ ಈ ಕಡೆ ಮತ್ತು ಆ ಕಡೆ ಬೀಡ್ಸನ್ನು ಹಾಕಿದ ಮೇಲೆ ಮಧ್ಯದಲ್ಲಿ ಗೋಲ್ಡ್ ಜರಿಯನ್ನು ಹಾಕಿ ಚೈನ್ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಈಗ ಬ್ಲೂ ಕಲರ್ ಎರಡೆಳೆ ದಾರ ತಗೊಂಡು ಆ ಒಂದು ಬೀಡ್ಸ್ಗೆ ಸುತ್ತಲೂ ಒಂದು ಔಟ್ಲೈನ್ ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೆಳಗಡೆ ನಾವು ಥ್ರೆಡ್ ಹಾಕಿದ್ವಲ್ಲ, ಅಂದರೆ ಆ ಒಂದು ಸೂಯಿಂಗ್ ಥ್ರೆಡ್ ಏನಿತ್ತು ಬೀಡ್ಸ್ ಹಾಕುವಾಗ ಅದೆಲ್ಲ ಕವರ್ ಆಗೋಗುತ್ತೆ. ಈಗ ಈ ಬ್ಲೂ ಕಲರ್ ಥ್ರೆಡ್ ಏನು ಮಾಡುತ್ತೆ ಅಂದರೆ ನೀಟಾಗಿ ಅದನ್ನು ಕವರ್ ಮಾಡುತ್ತೆ. ಹಾಗೆ ನಮಗೆ ಮ್ಯಾಚಿಂಗ್ ಬ್ಲೌಸಿಗೆ ಬೇಕಾಗಿರೋ ರೀತಿಯಲ್ಲಿ ಡಿಸೈನ್ ಬರುತ್ತೆ. ಈಗ ಎರಡೂ ಕಡೆ ಅದನ್ನು ಫಿಲ್ ಮಾಡಿದ್ದಾಯಿತು. ಈಗ ಈ ಒಂದು ಪೈಪಿಂಗ್ ಥ್ರೆಡ್ ಮೇಲೆ ಲೋಡಿಂಗ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಯಾವಾಗಲೂ ನಾವು ಮ್ಯಾಂಗೋ ಮೋಟಿವನ್ನು ಲೋಡಿಂಗ್ ಕೊಡಬೇಕು ಅಂದರೆ ಸೆಂಟರಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ರೀತಿ ನಾವು ಡಿಸೈನನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹಾಕ್ಕೊಂಡು ಹೋಗಬೇಕು. ಡೈರೆಕ್ಷನ್ ತುಂಬ ಇಂಪಾರ್ಟೆಂಟು. ಹಾಗೆ ಸ್ಲ್ಯಾಂಟಿಂಗ್ ಎಷ್ಟು ಸ್ಲ್ಯಾಂಟ್ ಹಾಕ್ತೀವೋ ಅದೇ ಸ್ಲ್ಯಾಂಟಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಒಂದೇ ಥರನೇ ಹಾಕ್ಕೊಂಡು ಬಂದಿದ್ದೀನಿ, ಯಾವುದೇ ಚೇಂಜಸ್ ಮಾಡಿಲ್ಲ. ಕೆಳಭಾಗದಲ್ಲಿ ನೀವು ನೋಡ್ಕೋಬೋದು. ಹೀಗೆ ಹಾಕ್ಕೊಳ್ತಾ ನಾವು ಅದನ್ನು ಡಿಸೈನನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಈಗ ನೋಡಿ, ಆ ಒಂದು ಫಿನಿಶಿಂಗ್ ಅಥವಾ ತುದಿಯಲ್ಲಿ ಹೇಗೆ ನಾವು ಕಂಪ್ಲೀಟ್ ಮಾಡಬೇಕು, ನೀಟಾಗಿ ಫಿನಿಶ್ ಬರಬೇಕಲ್ವಾ, ಹೇಗೆ ಮಾಡೋದು ಅಂತ ನೋಡಿ. ಎರಡೂ ಕಡೆ ಫಸ್ಟು ಹಾಕಿದ್ವಲ್ಲ, ಬೇಸು ಸ್ಟಾರ್ಟ್ ಮಾಡಿದ್ವಲ್ಲ, ಅದ್ರ ಮೇಲ್ಗಡೆಯಿಂದನೇ ಓವರ್ಲ್ಯಾಪ್ ಮಾಡಿ ಅದನ್ನು ಫಿನಿಶಿಂಗ್ ಕೊಡ್ತಾ ಇರೋದು. ಈಗ ಇದು ಮುಗ್ದಿದೆ. ಈಗ ಒಳಗಡೆ ನಾನು ಯೆಲ್ಲೋ ಕಲರ್ ಥ್ರೆಡ್ಡಿಂದ ಜಸ್ಟ್ ಬ್ಯಾಕ್ ಸ್ಟಿಚಸ್ಸನ್ನು ಹಾಕ್ಕೊಂಡು ಆ ಒಂದು ಮ್ಯಾಂಗೋ ಒಂದು ಬೀಡ್ಸ್ ಒಳಗಡೆ ಇನ್ನರ್ ಲೇಯರಲ್ಲಿ ಹಾಕ್ತಾ ಇದ್ದೀನಿ. ಬ್ಯಾಕ್ ಸ್ಟಿಚಸ್ ಹೇಗೆ ಹಾಕಬೇಕು ಏನು ಅನ್ನೋದನ್ನು ಹೊಸದಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋರು ಗೊತ್ತಿಲ್ಲ ಅನ್ನೋದಾದರೆ ನನ್ನ ಒಂದು ಟ್ಯುಟೋರಿಯಲ್ ವಿಡಿಯೋಸಲ್ಲಿ ನೋಡಿ ಕಲ್ತ್ಕೋಬಹುದು. ಈಗ ನೋಡಿ, ಆಲ್ಮೋಸ್ಟ್ ಇದೇ ರೀತಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದಿದ್ದೀವಿ. ಹಾಗೆ ಮತ್ತೆ ರಿಟರ್ನ್ ನಾನು ಈ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತಾ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ಅಂದರೆ ಇದು ಬ್ಯಾಕ್ ಸ್ಟಿಚ್ಚು ಒಂದು 2 ಲೈನ್ಸನ್ನು ಹಾಕಬೇಕಾಗತ್ತೆ. ಇದಕ್ಕೆ 3 ಎಳೆ ದಾರ ತೊಗೊಂಡಿದ್ದೀನಿ ನಾನು. ಒನ್ಸ್ ಆ ಒಂದು ಬ್ಯಾಕ್ ಸ್ಟಿಚ್ಚದು ಎಲ್ಲ ಕಂಪ್ಲೀಟ್ ಆದಮೇಲೆ ಒಳಗಡೆ ಒಂದು ಲೇಯರು ಬೀಡ್ಸ್ ಕೊಡಬೇಕಾಗತ್ತೆ. ಎರಡೆರಡೇ ಬೀಡ್ಸನ್ನು ನಾವು ಹಾಕ್ಕೊಳ್ತಾ ಅದನ್ನು ಕಂಪ್ಲೀಟ್ ಮಾಡಬೇಕು. ಈಗ ನಾನು ಒಂದು ಬ್ಲೂ ಕಲರ್ ಥ್ರೆಡ್ಡನ್ನು ತಗೊಂಡು, ಸ್ವಲ್ಪ ಸ್ಯಾರಿನಲ್ಲಿ ಅವ್ರದ್ದು 2 ಮಿಕ್ಸ್ಡ್ ಕಲರ್ ಇತ್ತು, ಹಾಗಾಗಿ ಒಂದು ಲೈಟ್ ಬ್ಲೂ ಒಂದು ಡಾರ್ಕ್ ಬ್ಲೂ ಎರಡನ್ನೂ ತಗೊಂಡು ಒಂದೊಂದು ಅಂದರೆ 2 ಎಳೆ ದಾರ ತಗೊಂಡು ಇಲ್ಲಿ ನಾನು ಫಿಶ್ ಬೋನ್ ಮೆಥಡಲ್ಲಿ ಆ ಒಂದು ಒಳಗಡೆ ಇರುವಂಥ ಪಾರ್ಟನ್ನು ಫಿಲ್ ಮಾಡ್ತಾ ಇದ್ದೀನಿ. ಒನ್ಸ್ ನಾವು ಫಿಲ್ ಮಾಡಿ ಆದಮೇಲೆ ಮತ್ತೆ ಒಳಗಡೆ ಅದೇ ಒಂದು ಥ್ರೆಡ್ಡಿಂದನೇ ಇನ್ನರ್ ಲೇಯರಲ್ಲಿ ಚೈನ್ ಸ್ಟಿಚಸ್ ಹಾಕಬೇಕು. ಈಗ ಇದು ಕಂಪ್ಲೀಟ್ ಆಯಿತು.
ಮತ್ತು ನಾನು ಇಲ್ಲಿ ಒಂದು 4-5 ಬೀಡ್ಸನ್ನು ಸೆಂಟರಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಎಂಡ್ ನಾಟ್ ಕೊಡಬೇಕು. ಇಲ್ಲಿ ಕೆಳಗಡೆ ಒಂದು ರೀತಿ ಹೇಗೆ ಅಂದರೆ ಸೆಂಟರಲ್ಲಿ ಒಂದು ಕುಂದನ್ ದೊಡ್ಡದಾಗಿರೋದು ಅಂಟಿಸಿ ಅದಕ್ಕೆ ಸುತ್ತಲೂ ಬೀಡ್ಸನ್ನು ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ಫ್ಲವರ್ ಡಿಸೈನು ನಾನು ಫಿಲ್ ಮಾಡೋದಿದೆ ಸ್ನೇಹಿತರೆ, ಹಾಗಾಗಿ ಅದು ತುಂಬ ಲೈಟಾಗಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಆದರೆ ಅಲ್ಲಿ ಪೆಟಲ್ಸು ಮತ್ತು ಒಂದು ಲೀಫ್ ಪ್ಯಾಟ್ರನ್ಸ್ ಇದ್ದಾವೆ. ಅದನ್ನು ಫಿಲ್ ಮಾಡುವಾಗ ಅಂದರೆ ಔಟ್ಲೈನ್ ಬೀಡ್ಸಿಂದ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಈಗ ಇದೇ ರೀತಿ ನಾನು ಬೀಡ್ಸು ಆ ಸೆಂಟರ್ ಒಂದು ಕುಂದನ್ಗೆ ಹಾಕಿದ ಮೇಲೆ ಲೀಫು ಮತ್ತು ಆ ಒಂದು ಪೆಟಲ್ಸ್ ಏನೇನು ಡ್ರಾ ಮಾಡಿದ್ದೀನೋ ಅದಕ್ಕೂ ಇದೇ ರೀತಿ ಔಟ್ಲೈನ್ ಕೊಡ್ತೀನಿ ಬೀಡ್ಸಿಂದ. ನೋಡಿ ಇಲ್ಲಿ ಶಾರ್ಪ್ ಎಡ್ಜು ತುಂಬ ಇಂಪಾರ್ಟೆಂಟು. ಈ ಬೀಡ್ಸು ನೋಡಿ ಎಷ್ಟು ಶಾರ್ಪಾಗಿ ಬಂದಿದೆ. ಇದೇ ರೀತಿ ನಾವೇನು ಮಾಡಬೇಕಾಗುತ್ತೆ, ಎಲ್ಲವನ್ನು ಬೀಡ್ಸ್ ಔಟ್ಲೈನಿಂದ ಹಾಕಿ ಮುಗಿಸ್ಬೇಕು. ಆಮೇಲೆ ಸ್ವಲ್ಪ ಗ್ಲೂ ಹಾಕಿ ಇಲ್ಲಿ ಪೈಪಿಂಗ್ ಥ್ರೆಡ್ಡನ್ನು ಅಂಟಿಸ್ತೀನಿ. ಈ ರೀತಿ ಹಾಕಿ ಅಂಟಿಸಿ ಅದರ ಮೇಲ್ಗಡೆ ವರ್ಕ್ ಮಾಡಿದಾಗ ಎಂಬೋಸ್ಡ್ ಲುಕ್ ಬರುತ್ತೆ. ಹಾಗಾಗಿ ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಅಂದರೆ ಅದರ ಒಳಗಡೆ ನಾವು ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಇಲ್ಲಿರುವಂತಹ ಲೀಫ್ ಪ್ಯಾಟ್ರನ್ಗೆ ನಾನು ಗೋಲ್ಡ್ ಜರಿನಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟಿನ್ ಸ್ಟಿಚ್ ಮೆಥಡಲ್ಲೇ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಹಾಕುವಾಗ ಡೈರೆಕ್ಷನ್ ನೋಡ್ಕೊಳ್ಳಿ. ನೀವು ಯಾವ ರೀತಿ ಡೈರೆಕ್ಷನಲ್ಲಿ ಹಾಕಿದರೆ ಈ ಒಂದು ಲೀಫ್ ಡಿಸೈನ್ಗೆ ಚೆನ್ನಾಗಿರುತ್ತೆ ಅನಿಸುತ್ತೋ ಆ ಒಂದು ಡೈರೆಕ್ಷನ್ನಲ್ಲಿ ಸ್ಲ್ಯಾಂಟಿಂಗನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕೆಳಗಡೆ ಬೇಸ್ ಥ್ರೆಡ್ ಕೊಟ್ಟಿರೋದ್ರಿಂದ ಎಂಬೋಸ್ಡ್ ಲುಕ್ ಬರುತ್ತೆ. ಫೈನಲ್ ಫಿನಿಶು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಕಂಪ್ಲೀಟ್ ಆಗ್ತಾ ಇದೆ ಇದು. ಒನ್ಸ್ ಇದು ಮಾಡಿ ಎಲ್ಲ ಆದಮೇಲೆ ಒಳಗಡೆ ಇನ್ನರ್ ಲೇಯರಲ್ಲಿ ಮತ್ತೆ ಚೈನ್ ಸ್ಟಿಚಸನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಯಾವ ಮೆಥಡನ್ನು ಫಾಲೋ ಮಾಡಿದ್ದೀನೋ ಪೆಟಲ್ಸ್ಗೂ ಅದೇ ಮೆಥಡಲ್ಲೇ ಒಂದು ಸ್ಟಿಚಸನ್ನು ಹಾಕಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಈಗ ಆ ಒಂದು ಮ್ಯಾಂಗೋ ಡಿಸೈನ್ ಏನಿತ್ತು ಅದರ ಹೊರಗಡೆ ಚಿಕ್ಕ ಚಿಕ್ಕ ಕುಂದನ್ಸನ್ನು ಅಂಟಿಸಿದ್ದೆ. ಅದಕ್ಕೆ ಸೆಲ್ಫ್ ಅಂದರೆ ಬ್ಲೌಸ್ ಕಲರನ್ನೇ ಹಾಕ್ತಾ ಇದ್ದೀನಿ ಔಟ್ಲೈನು. ಹಾಗಾಗಿ ವಿಡಿಯೋದಲ್ಲಿ ಅದು ಗೊತ್ತಾಗ್ತಾ ಇಲ್ಲ. ಇದು ಕಂಪ್ಲೀಟಾಗಿ ಹಾಕಿದ ಮೇಲೆ ಆ ಎಲ್ಲ ಕುಂದನ್ಸ್ಗೂ ಸರ್ಕಲ್ ಡಿಸೈನಲ್ಲಿ ಚೈನ್ ಸ್ಟಿಚಸ್ ಹಾಕಿ ಮುಗಿಸ್ಬಿಡ್ಬೇಕು. ಆಮೇಲೆಯಿಂದ ಈಗ ಗೋಲ್ಡ್ ಜರಿ ತಗೊಂಡು ಈ ಒಂದು ಮ್ಯಾಂಗೋ ಡಿಸೈನ್ಗೂ ನಾನೇನು ಮಾಡ್ತಿದ್ದೀನಿ ಔಟ್ಲೈನ್ ಕೊಡ್ತಾ ಇದ್ದೀನಿ. ಹಾಗೆ ಪೆಟಲ್ಲು ಒಂದು ಲೀಫು ಏನೇನಿತ್ತು ಎಲ್ಲದಕ್ಕೂ ಔಟ್ಲೈನನ್ನು ಚೈನ್ ಸ್ಟಿಚಸ್ಸಿಂದ ಹಾಕಬೇಕಾಗತ್ತೆ. ಇದೇ ರೀತಿ ನಾವು ಕಂಪ್ಲೀಟ್ ಈ ಒಂದು ಡಿಸೈನ್ಗೆ ಔಟ್ಲೈನ್ ಕೊಡಬೇಕಾಗತ್ತೆ. ಈ ತುದಿಯಲ್ಲಿ ಒಂದು ಸಣ್ಣ ಒಂದು ಲೀಫ್ ಪ್ಯಾಟರ್ನ್ ಮಾಡಬೇಕಾಗಿರೋದ್ರಿಂದ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಡಿಸೈನು ಚೈನ್ ಸ್ಟಿಚಸ್ ಹಾಕ್ತಾ ಹಾಕ್ತಾ ಅದನ್ನು ಮುಗಿಸ್ಬೇಕು. ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಒಂದು ಕುಂದನ್ಸ್ಗೆ ಔಟ್ಲೈನು ಸೆಲ್ಫ್ ಬ್ಲೌಸ್ ಕಲರ್ದೇ ಹಾಕಿದ್ವಲ್ಲ ಥ್ರೆಡ್ಡಿಂದ, ಈಗ ಜರಿದು ಔಟ್ಲೈನ್ ಕೊಟ್ಟು ಅದನ್ನು ಮುಗಿಸ್ಬೇಕು. ಮತ್ತು ಆ ಇನ್ನೊಂದು ಲೀಫ್ ಪ್ಯಾಟರ್ನ್ ಥರ ಏನು ಮಾಡಿದ್ನೋ ಅದಕ್ಕೂ ಸೇಮ್ ಒಂದು ಸ್ಯಾಟಿನ್ ಸ್ಟಿಚ್ಚಿಂದ ಫಿಲ್ ಮಾಡಿ ಅದನ್ನು ಮುಗಿಸ್ಬೇಕು. ಈಗ ನೋಡಿ ಈ ರೀತಿಯಾಗಿ ನಮ್ಮ ಒಂದು ಡಿಸೈನು ಚೆನ್ನಾಗಿ ಬರುತ್ತೆ. ಅಂದರೆ ಇದು ಬ್ಯಾಕ್ ನೆಕ್ಕಲ್ಲಿ ನಾನು ಈ ರೀತಿಯಾಗಿ ಹಾಕಿದ್ದೀನಿ. ಈ ರೀತಿ ಪ್ಲೇಸ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಆ ಒಂದು ಡಿಸೈನು ಕಾಣುತ್ತೆ. ಆಗಲೇ ಹಾಕಿದ್ದು ಸ್ಲೀವಲ್ಲಿ, ಈಗ ನಾನು ತೋರಿಸ್ತಾ ಇರೋದು ಬ್ಯಾಕ್ ನೆಕ್ಕಲ್ಲಿ. ನೋಡಿ ಆ ಒಂದು ಲೀಫ್ ಪ್ಯಾಟರ್ನ್ ಇರುವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೀಡ್ಸಿಂದ. ನೋಡಿ ಎಲ್ಲನೂ ಒಂದು ಡಿಸೈನು ಒಂಥರ ತುಂಬ ಚೆನ್ನಾಗಿ ರಿಚ್ ಆಗಿ ಕಾಣ್ತಿದೆ ಅಲ್ವಾ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಒಂದು ಲೋಡಿಂಗ್ಸ್ ಬಂದಿದೆ ಒಳಗಡೆ ಎಲ್ಲ ಬೀಡ್ಸ್ ಹಾಕೋದ್ರಿಂದ, ಮತ್ತು ಈ ರೀತಿಯಾಗಿ ನೆಕ್ ಡಿಸೈನನ್ನು ಹಾಕೋದ್ರಿಂದ ತುಂಬ ಒಂದು ಬ್ಯೂಟಿಫುಲ್ ಲುಕ್ ಬರುತ್ತೆ ಸ್ನೇಹಿತರೆ.
ಇದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ, ನೋಡದೇ ಇರೋರು ಅದನ್ನು ಮತ್ತೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಒಂದು ಬಾರ್ಡರ್ ಡಿಸೈನನ್ನು. ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.